ಬಾಯ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಪವಿತ್ರ. ನಿನ್ನೆ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅದೇ ಪ್ಯಾಕಿಂಗ್ ಇದ್ದಿದ್ರಲ್ಲೆಲ್ಲ ಬಟ್ಟೆ ತೆಗೆದು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಒನ್ ಪೇರ್ ಫುಲ್ ಎಲ್ಲ ಏನು ಬ್ಯಾಗ್ ತುಂಬ ಇತ್ತು ಅದೆಲ್ಲ ಯೂಸ್ ಮಾಡಿರೋ ಬಟ್ಟೆ ಅಲ್ವಾ, ಸರಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ, ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ. ಅದು ವಾಶ್ ಆಗೋಷ್ಟ್ರೊಳಗೆ ಸ್ವಲ್ಪ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ನಿನ್ನೆ ಅಲ್ಲಿಂದ ಬರಬೇಕಾದ್ರೆ ಫ್ರೆಶ್ ಆಗಿ ಆರ್ಗ್ಯಾನಿಕ್ ತರಕಾರಿ ತೊಗೊಂಡು ಬಂದಿದ್ದೀನಿ. ನಾನು ಬಾಕ್ಸಲ್ಲೇ ಇಟ್ಟಿದ್ದೆ, ರಾತ್ರಿ ಮರ್ತು ಬಿಟ್ಟೆ. ಅಲ್ಲಿಂದ ಬಂದ ತಕ್ಷಣ ನಾನು ಅದನ್ನ ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಅಷ್ಟೇ ಫ್ರೆಶ್ ಆಗಿದೆ. ಸೊ ಹಂಗಾದ್ರೆ ಎಲ್ಲಿಂದ ತೊಗೊಂಡು ಬಂದಮೇಲೆ ಇಷ್ಟೊತ್ತಾದರೂ ಹೀಗೆ ಫ್ರೆಶ್ ಆಗಿರುತ್ತೆ ಅಂತ ಅನ್ನಿಸ್ತು. ಸರಿ, ನಾ ಅದನ್ನು ಸಬ್ಬಕ್ಕಿ ಸೊಪ್ಪಿತ್ತಲ್ಲ, ಅವಳೆ ಘಮ ಘಮ ಬರ್ತಾ ಇದ್ದು, ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಬೆಲ್ಲ ಎಲ್ಲ ತಂದಿದ್ರು, ಬಾಕ್ಸ್ಗೆ ಹಾಕಿರಲಿಲ್ಲ, ಹಾಗೆ ಇಟ್ಟೋಗಿದ್ದೆ. ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಫ್ರೆಶ್ ಆಗಿ ಒಂದು ಫಾರ್ಮ್ ಫ್ರೆಶ್ ಮಿಲ್ಕ್ ತರಿಸಿದ್ದೆ. ಹಂಗೆ ಅದನ್ನು ಒಂದು ಲೋಟ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ನೆಮ್ಮದಿಯಾಗಿ ಒಂದು ಲೋಟ ಕಾಫಿ ಕುಡಿದೆ. ಅದಾದಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದಿಷ್ಟು ಪಾರ್ಸಲ್ ಎಲ್ಲ ಬಂದಿತ್ತು. ನಾನು ಇನ್ನೇನು ಹಬ್ಬಕ್ಕೆ ಕಿಚನ್ ಕ್ಲೀನ್ ಮಾಡಬೇಕಿತ್ತು, ಹಂಗೆ ಸ್ವಲ್ಪ ಲೈಟಾಗಿ ಕಿಚನ್ ಮೇಕ್ ಓವರ್ ಮಾಡ್ಬಿಡೋಣ. ಸ್ವಲ್ಪ ಬಾಕ್ಸ್ ಎಲ್ಲ ಖಾಲಿ ಇತ್ತು, ಮತ್ತು ಬೇಕಾಗಿರೋ ವಸ್ತು ಎಲ್ಲ ಇತ್ತು. ಸಿಂಕ್ ಹತ್ರ ಕೆಲವೊಂದಿಷ್ಟು ಏನು ಬ್ರಷು ಮತ್ತು ಇದನ್ನೆಲ್ಲ ಇಡೋದಕ್ಕೆ ಸ್ಪೇಸ್ ಇರಲಿಲ್ಲ, ಅದಕ್ಕೆಲ್ಲ ಬುಕ್ ಮಾಡಿದ್ದೆ. ಬರೋದು ಇನ್ನೂ ತಡ ಆಯಿತು, ಮತ್ತು ಕೀ ಹೋಲ್ಡರ್ ಇರಲಿಲ್ಲ. ಸುಮಾರು ಐಟಮ್ಗಳು ಇಲ್ಲಿಗೆ ಬಂದಮೇಲೆ ತರಬೇಕಾಗಿತ್ತು, ಸಮಯ ಸಿಕ್ಕಿರಲಿಲ್ಲ, ಹಾಗಾಗಿ ತರೋಕ್ಕಾಗಿರಲಿಲ್ಲ. ಅದೆಲ್ಲ ಬುಕ್ ಮಾಡಿದ್ದೀನಿ. ಬಂದಮೇಲೆ ಒಂದೇ ಸರಿ ಡೀಪ್ ಕಿಚನ್ ಕ್ಲೀನಿಂಗ್ ಜೊತೆಗೆ ಆರ್ಗನೈಸ್ ಹೆಂಗೆ ಮಾಡಿದ್ದೀನಿ ಅನ್ನೋ ಒಂದು ವಿಡಿಯೋನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಪ್ರೀತಮ್ನ ಮಲಗಿಸ್ದೆ. ಕ್ಲಾಸ್ ಇದ್ದಾಗ ಮಲಗಿಸ್ಲೇಬೇಕು ಅವನ್ನ. ಪ್ರಗತಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಮಿರರ್ ನೋಡ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಪೋಸ್ಚರು, ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಅವ್ರಿಗೂ ಗೊತ್ತಾಗುತ್ತೆ. ನಾವೇನು ಹೇಳಿದ್ರು, ನಾನೇನು ಟೀಚರ್ ಅಲ್ಲ, ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಹಾಗಾಗಿ ನನ್ನ ಹತ್ರ ಒಂದು ಮಿರರ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನು ತೊಗೊಂಡೋಗಿ ಮೇಲ್ಗಡೆ ಫ್ಲೋರಲ್ಲಿ ಹಾಕಿದೆ. ಅಂದರೆ ಅಲ್ಲೇ ಸ್ವಲ್ಪ ಮೇಕ್ ಓವರ್ ಟೇಬಲ್ ಥರ ಎಲ್ಲ ಮಾಡಿಕೊಂಡು ಅಲ್ಲೇ ಎಲ್ಲನೂ ಇಟ್ಕೊಂಡ್ಬಿಡೋಣ ಅಂತ ಹೇಳಿ, ಸ್ವಲ್ಪ ಟೈಮ್ ಸಿಗುತ್ತೆ, ಫ್ರೀಯಾಗಿ ರೆಡಿ ಆಗೋಕ್ಕೆಲ್ಲ ಟೈಮ್ ಇರೋದು ಆ ರೂಮಲ್ಲೇ. ಹಾಗಾಗಿ ಅದನ್ನೆಲ್ಲ ಸೆಟ್ ಮಾಡಿಕೊಟ್ಬಿಟ್ಟು ಇನ್ನು ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಹೊರಟೆ. ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಅಲ್ಲಿಂದಾನೆ ಬೆಂಡೆಕಾಯಿ ತಂದಿದೆ. ಒಂದು ಬೆಂಡೆಕಾಯಿ ಕೂಡ ಹಾಳಾಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದನ್ನೆಲ್ಲ ಹಾಕಿ ಏನು ನಮ್ಮ ಸ್ಟೈಲಲ್ಲಿ ನಮ್ಮ ಊರ ಕಡೆ ಎಲ್ಲ ಹೆಂಗೆ ಸಾಂಬಾರು ಮಾಡ್ತಾರೋ ಹಾಗೆ ಬೇಳೆ ಹಾಕಿ ಸಾಂಬಾರು ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಕೊಂಡೆ. ಆ್ಯಂಡ್ ಇವತ್ತು ಪ್ರಗತಿನ ಭರತನಾಟ್ಯಂ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಂದರೆ ತುಂಬ ಹೊತ್ತು ಪ್ರಾಕ್ಟೀಸ್ ಇದೆ, ಬೆಳಗಿನ ಸಂಜೆ ತನಕ ಪ್ರಾಕ್ಟೀಸೇ ಇವತ್ತು, ಬೇರೆ ಏನೂ ಇಲ್ಲ. ಇನ್ನು ನನ್ನ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ಯಾಕೆ ಪ್ರೀತಮ್ಗೂ ಪ್ರಗತಿಗೆ ಸೇಮ್ ಟೈಮಲ್ಲಿ 2 ಕ್ಲಾಸ್ ಇದ್ದಿದ್ದರಿಂದ ಒಬ್ರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ನಾನು ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳಿ ಪ್ಯಾಷನ್ ಫ್ರೂಟು ಅಲ್ಲೊಂದು ಸಿಕ್ಕಿತ್ತು. ಪ್ರೀತಮ್ ಇಟ್ಕೊಂಡು ಬಾಲ್ ಥರ ಆಟ ಆಡ್ತಾ ಇದ್ದ. ಕೊನೆಗೆ ಓಪನ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಆ ಓಪನ್ ಮಾಡಿದ್ರೆ ಅದು ಸ್ಮೆಲ್ ಹೆಂಗಿದೆ ಅಂದರೆ ಫಾಂಟಾನೋ ಮೆರಿಂಡಾನೋ ಕುಡಿತಾ ಇದ್ದಾಗ ಸ್ಮೆಲ್ ಬರ್ತಿದೆ ಗೊತ್ತಾ, ಫ್ಲೇವರ್, ಅದೇ ಫ್ಲೇವರ್ ಸಿಗುತ್ತೆ ಪ್ಯಾಷನ್ ಫ್ರೂಟ್. ಅಟ್ಲೀಸ್ಟ್ ಎಲ್ಲಾದರೂ ಒಂದು ಗಿಡ ಹಾಕ್ಕೊಂಡು ಆ ಗಿಡದ ಜ್ಯೂಸ್ ಮಾಡ್ಕೊಂಡು ಕುಡಿ ಬೇಕು. ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿದೆ. ಕಲರ್ ಕೂಡ ನ್ಯಾಚುರಲ್ ಕಲರ್, ಅದು ಸೂಪರ್ ಆಗಿತ್ತು. ಇನ್ನು ಒಳ್ಳೆ ಅಡುಗೆ ಮಾಡಿದ್ದೆ, ಊಟನೂ ಮಾಡಿದೆ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಪ್ರೀತ ಮತ್ತು ಪ್ರಗತಿನ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬೇಡೋಣ ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಇನ್ನು ಮಳೆಗಾಲದಲ್ಲಿ ನಿಮ್ಮ ಸ್ಕಿನ್ ಕೂಡ ನಿಮ್ಮ ಸ್ಕಿನ್ ಅನ್ಸೋದೇ ಇಲ್ಲ. ಫೇಸ್ ವಾಶ್ ಮಾಡಿ 1-2 ಗಂಟೆ ಆಗ್ತಿದ್ದಂಗೆ ಮುಖ ತುಂಬ ಆಯಿಲಿ ಸ್ಟಿಕ್ಕಿ ಆಗಿಬಿಡುತ್ತೆ. ವಿಶೇಷವಾಗಿ ಫೋರ್ ಹೆಡ್ ತುಂಬ ಗ್ರೀಸಿ ಆಗಿರುತ್ತೆ. ಮುಖದಲ್ಲಿರೋ ಗ್ಲೋ ಕೂಡ ಕಡಿಮೆ ಆಗುತ್ತೆ. ನೋಡೋಷ್ಟರಲ್ಲಿ ಫೋರ್ ಹೆಡ್ ಮೇಲೆ 2-3 ಪಿಂಪಲ್ ಕೂಡ ಕಾಣಿಸ್ಕೊಳ್ಳುತ್ತೆ. ನಿಮಗೂ ಈ ರೀತಿ ಆಗ್ತಾ ಇದೆಯಾ ಮಳೆಗಾಲದಲ್ಲಿ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಜ ಹೇಳ್ಬೇಕಂದ್ರೆ ನನಗೂ ಕೂಡ ಪ್ರತಿ ವರ್ಷ ಮಳೆಗಾಲ ಬಂದಾಗ ಇದೇ ಸಮಸ್ಯೆ ಆಗ್ತಿತ್ತು. ವಿಂಟರ್ ಅಥವಾ ಸಮ್ಮರ್ನಲ್ಲಿ ನನ್ನ ಸ್ಕಿನ್ ಅಷ್ಟು ಪ್ರಾಬ್ಲಮೆಟಿಕ್ ಆಗಿರಲಿಲ್ಲ. ಆದರೆ ಮಳೆಗಾಲ ಶುರು ಆದರೆ ಸಾಕು ನನ್ನ ಸ್ಕಿನ್ ಯಾವಾಗಲೂ ಆಯಿಲಿ ಆಗ್ತಿತ್ತು. ಫೇಸ್ ವಾಶ್ ತುಂಬ ಸ್ಟಿಕ್ಕಿ ಆಗಿರ್ತಿತ್ತು. ಮೇಕಪ್ ಕೂಡ ಸರಿಯಾಗಿ ಸ್ಟೇ ಆಗ್ತಿರ್ಲಿಲ್ಲ. ಮತ್ತು ಮುಖದಲ್ಲಿರೋ ನ್ಯಾಚುರಲ್ ಗ್ಲೋ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿಬಿಡುತ್ತೆ. ಅದರ ಜೊತೆಗೆ ಫೋರ್ ಹೆಡ್ ಮತ್ತು ಟಿ ಝೋನಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಕೂಡ ಇದ್ಕಿದಂಗೆ ಶುರು ಆಗ್ತಿತ್ತು. ಮೊದಲಿಗೆ ನಾನು ವೆದರ್ ಚೇಂಜಿಂದ ಆಗ್ತಿದೆ ಅಂದ್ಕೊಂಡಿದ್ದೆ. ಇನ್ನು ಕೇವಲ ದಿನಗಳು ತಾನಾಗಿ ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗ್ತಿದ್ದೆ. ಆಮೇಲೆ ನೋಡಿದ್ರೆ ಅದು ದೊಡ್ಡ ಮಿಸ್ಟೇಕ್ ಆಗಿ ಜಾಸ್ತಿ ಪಿಂಪಲ್ಸ್ ಆಗ್ತಾಯಿತ್ತು. ಹಾಗಾಗಿ ಮಳೆಗಾಲದಲ್ಲಿ ಹ್ಯುಮಿಡಿಟಿ, ತೇವಾಂಶ ಜಾಸ್ತಿ ಇರುತ್ತಲ್ಲ, ಅದರಿಂದ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಎಕ್ಸ್ಟ್ರಾ ಆಯಿಲ್, ಸ್ವೆಟ್ಟು, ಪೊಲ್ಯೂಷನ್, ಡೆಡ್ ಸ್ಕಿನ್ ಸೆಲ್ಸ್ ಸೇರಿ ಪೋರ್ಸ್ ಎಲ್ಲ ಕ್ಲಾಕ್ ಆಗಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ ಕ್ಯೂರ್ ಆ್ಯಪ್ನ ಯಾವ ಥರ ಎಲ್ಲ ಯೂಸ್ ಮಾಡ್ಕೋಬಹುದು ಅಂತ. ಮೊದಲಿಗೆ ಇದು ಕ್ಯೂರ್ ಸ್ಕಿನ್ ಅಂತ ಆಯಿತು, ಇವಾಗ ಕ್ಯೂರ್ ಆ್ಯಪ್ ಆಗಿದೆ. ಸೇಫಾಗಿ ನೀವು ಪ್ಲೇ ಸ್ಟೋರಲ್ಲಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದು ಒಂದು ಕೂಪನ್ ಕೋಡ್ ಇದೆ, ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ನೀವು ಬೈ ಮಾಡಬೇಕಾದ್ರೆ ಅದನ್ನ ಅಪ್ಲೈ ಮಾಡಿ ಬೈ ಮಾಡಿದ್ರೆ ಸ್ವಲ್ಪ ಅಮೌಂಟ್ ನಿಮಗೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು ಬೆಸ್ಟ್ ಅಂತ ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ತೀರಾ, ಒಂದು ಫೋಟೋನ ಅಪ್ಲೋಡ್ ಮಾಡ್ತೀರಾ, ಆ ಒಂದು ಫೋಟೋದಲ್ಲಿ ನಿಮ್ಮ ಒಂದು ಸ್ಕಿನ್ ಅನಲೈಸ್ ಮಾಡಿ ನಿಮ್ಮ ಸ್ಕಿನ್ ಇಶ್ಯೂಸ್ನ ಅವರು ರೆಕಗ್ನೈಸ್ ಮಾಡಿ ಒಂದು
ಒಂದು ಕಸ್ಟಮೈಸ್ ಕಿಟ್ ವಿತಿನ್ 1-2 ಮಿನಿಟ್ಸ್ ಒಳಗಡೆನೆ ಸಿಕ್ಬಿಡುತ್ತೆ. ಅದನ್ನ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಆಗಿ 3 ಮಂತ್ಸ್ ಯೂಸ್ ಮಾಡಬೇಕು. ಜಸ್ಟ್ ಅಪ್ಲೈ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಇಂಟರ್ನಲ್ ಟೇಕ್ ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಸ್ ಬೇಡ, ನಿದ್ದೆ ಚೆನ್ನಾಗಿ ಮಾಡಿ, ಊಟ ಚೆನ್ನಾಗಿ ಮಾಡಿ, ಅದ್ರ ಮೇಲೆ ಈ ಪ್ರಾಡಕ್ಟ್ ನ ಟ್ರೈ ಮಾಡಿ. ಕೆಲವೊಬ್ಬರಿಗೆ ತುಂಬಾ ಹ್ಯಾಶ್ ಪೇಪರ್ಸ್ ಆಗಿರೋದಿಲ್ಲ, ಅವ್ರಿಗೆಲ್ಲರಿಗೂ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದೆ, ಹೆಲ್ದಿ ಆಗಿದೆ. ಸುಮಾರಾಗಿರೋ ಪಿಂಪಲ್ಸ್ಗಳು ಅದು ಇದು ನಮ್ಗೆ ಏನ್ ಮ್ಯಾಟರ್ ಆಗಲ್ಲ ಅಂತಂದ್ರೆ ನೀವೇನು ಇದ್ರ ಬಗ್ಗೆ ಕರೆಕ್ಟ್ ತಿಳ್ಸ್ಕೊಳಕ್ ಹೋಗ್ಬೇಡಿ. ಆಪ್ ಬಗ್ಗೆ ನಾನು ಹೇಳಿದೆ. ಹಾಗೆ ಈ ಒಂದು ಆಪ್ ನ ಯೂಸ್ ಮಾಡಿ ವಿತಿನ್ 3 ವೀಕ್ಸ್ ಅಲ್ಲಿ 93% ಜನಗಳಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಹೇಳ್ತಾರೆ. ವಿತಿನ್ 3 ವೀಕ್ಸ್ ಅಂದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಡೈಲಿ ಅವ್ರು ಹೇಳಿರೋ ತರಾನೇ ಮತ್ತೆ ಆಪ್ ಅಲ್ಲೇ ನಿಮ್ಗೆ ಕೊಟ್ಬಿಡ್ತಾರೆ ಸೈಡ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ. ಅದೇ ತರ ನೀವು ಯೂಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಅನ್ಸುತ್ತೆ. ಆಪ್ ಲಿಂಕ್ ಬೇಕಂತ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿ ನೀವು ಆಪ್ ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಮತ್ತೆ ಕೂಪನ್ ಕೋಡ್ ನ ಮರಿದಲ್ಲೇ ನೀವು ಹಾಕಿ ತಗೊಳ್ಬೇಕಾದ್ರೆ ನಿಮ್ಗೊಂದು ಸಣ್ಣ ಅಮೌಂಟ್ ಡಿಸ್ಕೌಂಟ್ ಸಿಗ್ಲಿ ಅಂತ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಬೈ ಮಾಡ್ಬೇಕಂತ ಪ್ಲಾನ್ ಮಾಡಿದೀರಾ ಅಥವಾ ಇಶ್ಯೂಸ್ ಇದೆ, ನಿಮ್ಗೆ ಬೇಕು ಅಂತ ಎಲ್ಲ ಟ್ರೈ ಮಾಡಿ ಏನು ಇಲ್ಲ ಅಂತ ಅಂದಾಗ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಂಗಿದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ. ಬೇರೆ ಡಿಸ್ಕ್ರಿಪ್ಷನ್ ಒಂದ್ಸರಿ ಚೆಕ್ ಮಾಡಿ. ಜಿಮ್ನಾಸ್ಟಿಕ್ ಹೋಗೋದೀಗ ಚಿನ್ನೂಸ್ ಆ್ಯಕ್ಚುಲಿ ಇವತ್ತು ಭೀಮನ ಅಮಾವಾಸ್ಯೆ. ಸುಮಾರು ಜನ ಭೀಮನ ಅಮಾವಾಸ್ಯೆಗೆ ಅವ್ರವ್ರ ಮನೆ ಸಂಪ್ರದಾಯದ ಪ್ರಕಾರ ಪಾದ ಪೂಜೆ ಅಥವಾ ಏನೋ ಸ್ಪೆಷಲ್ ಆಗಿ ಉಪವಾಸ ಏನೋ ಒಂದು ಮಾಡ್ತಾ ಇರ್ತಾರೆ. ಅವ್ರವ್ರ ಪದ್ಧತಿನ ಫಾಲೋ ಮಾಡ್ತಾರೆ. ನಾನು ಸುಮಾರು ವರ್ಷದಿಂದ ನಾನು ಫಾಲೋ ಮಾಡೋದು ಗೊತ್ತಿರುತ್ತೆ. ನಾನು ಇದನ್ನ ಯಾವುದನ್ನು ಫಾಲೋ ಮಾಡೋದಿಲ್ಲ. ಯಾಕೆ ಅಂತ ಸುಮಾರು ಜನ ಅಂದ್ಕೊಂಡಿರ್ಬೋದು. ಅದಕ್ಕೆ ಉತ್ತರ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ಇನ್ನು ನನಗೆ ಗೊತ್ತಿಲ್ದಂಗೆ ಪ್ರಗತಿ ಬಂದ್ಬಿಟ್ಟು ಇರೋಬರ ಸೊಪ್ಪಿನ ಬೀಜನೆಲ್ಲ ಚೆಲ್ಲಿ ಏನೇನೋ ಮಾಡಿ ಎಲ್ಲ ಗ್ರೋ ಮಾಡ್ತಾ ಇದ್ದಾರೆ. ಪುದೀನ ಇದು ನಾನು ಹಾಕಿದ್ದೆ, ಯಾಕೋ ಹೋಗ್ತಾ ಇತ್ತು, ಮತ್ತೆ ಶುರು ಆಗಿದೆ. ಬಿಸ್ಕೆಟ್ ಬೇಡವಾ? ಯಾವಾಗಲೂ ಅಷ್ಟೇ ಗಂಡ ಹೆಂಡತಿ ಬಂಧನ ಬಂದ್ಬಿಟ್ಟು ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಸೃಷ್ಟಿ ಆಗಿರುತ್ತೆ ಅಂತ. ಈ ಸೃಷ್ಟಿ ನಿಯಮನೇ ಹಾಗೆ. ಯಾವುದು ಕೂಡ ಹೆಚ್ಚಾಗಬಾರ್ದು, ಯಾವುದು ಕೂಡ ಕಡಿಮೆ ಆಗಬಾರ್ದು. ಜಿಮ್ನಾಸ್ಟಿಕ್ ಮರ್ತೋಗ್ಬಿಟ್ಟವನೆ ಅದು ವರ್ಡ್ ಅಂತ ಹೇಳ್ತಾನೆ. ಜಿಮ್ನಾಸ್ಟಿಕ್ ಅದವನೆ. ಹಾಗೆ ಸಿಕ್ಕಿರುವಂತಹ ಸಂಬಂಧದಲ್ಲಿ ನನ್ನ ಹಸ್ಬೆಂಡ್ ಕೂಡ ಹಾಗೇನೆ. ಇನ್ನು ಅವರು ಪ್ರೀತಮ್ನ ಕರ್ಕೊಂಡು ಜಿಮ್ನಾಸ್ಟಿಕ್ ಕರ್ಕೊಂಡು ಹೊರಟ್ರು. ನಾನು ಆಟೋ ಬುಕ್ ಮಾಡಿಕೊಂಡು ಪ್ರಗತಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಇತ್ತು. ರೆಗ್ಯುಲರ್ ಕ್ಲಾಸ್ಗಿಂತ ಟೀಚರ್ ಮನೆ ಹತ್ರನೇ ಪ್ರಾಕ್ಟೀಸ್ ಇದ್ದಿದ್ದರಿಂದ ಅಲ್ಲೇ ಬರೋಕ್ಕೆ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಡ್ರಾಪ್ ಮಾಡಿ ನಾನು ವಾಪಸ್ ಮನೆಗೆ ಬರಬೇಕಿತ್ತು. ಅಲ್ಲಿಂದ ಬಂದ ತಕ್ಷಣ ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಸಂಜೆ ಸ್ವಲ್ಪ ಕೆಲಸ ತುಂಬ ಪೆಂಡಿಂಗ್ ಇತ್ತು. ನಾನು ಪ್ರಗತಿ ಡ್ಯಾನ್ಸ್ ಪ್ರಾಕ್ಟೀಸ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟಿದ್ದೆ. ಸಂಜೆ ತನಕ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇವತ್ತು. ಅವ್ರು ಪ್ರಾಕ್ಟೀಸ್ ಮಾಡೋದು, ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು, ಮತ್ತೆ ಇನ್ನೂ ಮಾಡಿ ಇದೊಂದ್ಸರಿ ಒಂದು ಮಿಸ್ಟೇಕ್ ಆದರೆ ಸರಿ, ಇನ್ನೊಂದ್ಸರಿ ಮಾಡು, ಫುಲ್ ಮಿಸ್ಟೇಕ್ ಆಗ್ದಂಗೆ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಟೈಮ್ ಹೋಗಿದ್ದೆ. ನನಗೂ ಗೊತ್ತಾಗ್ಲಿಲ್ಲ. ಹಂಗಾಯ್ತು. ಇನ್ನು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಟೆರೆಸ್ ಮೇಲೆ ಗಿಡಗಳನ್ನೆಲ್ಲ ಹಾಕಿದ್ದೆ. ನೀರು ಹಾಕಿರಲಿಲ್ಲ. ಟ್ರಿಪ್ ಎಲ್ಲ ಹೋಗಿ 2-3 ದಿನ ಆಯಿತು. ಬಂದಾಗ ಹಂಗೆ ಫುಲ್ಲು ಮನೆ ಕೆಲಸ ಅದು ಇದು ಅಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸರಿ ಸ್ವಲ್ಪ ನೀರೆಲ್ಲ ಹಾಕ್ಕೊಳ್ಳೋಣ ಅಂತ ಬಂದೆ. ಇನ್ನು ತೊಂಡೆಕಾಯಿ ಗಿಡ ಹೆಂಗೆ ಹಾಕಿದ್ರೆ ಅಂತ ಕೇಳ್ತಾ ಇದ್ರಿ. ಒಂದು ಸ್ವಲ್ಪ ಗಟ್ಟಿ ಬಳ್ಳಿ ಏನಾದರೂ ಸಿಗುತ್ತೆ, ಅದು ಕಟ್ ಮಾಡಿ ತಂದು ಬಳ್ಳಿ ಥರ ರೌಂಡ್ಗೆ ಸುತ್ತಿ ಭೂಮಿಯಲ್ಲಿ ಹಾಗೆ ಇಡಬೇಕು, ಸುತ್ತಿರೋದನ್ನ. ಸೊ ಅದು ಹಾಗೆ ಮೊಳಕೆ ಹೊಡ್ಕೊಂಡು ಅದರಿಂದ ಎಲೆ ಬರುತ್ತೆ. ಹಂಗೆ ಅದಕ್ಕೆ ಏನಾದರೂ ಸಪೋರ್ಟ್ ಕೊಟ್ಟರೆ ಹಿಂಗೆ ಬೆಳ್ಕೊಂಡು ಹೋಗುತ್ತೆ. ನಮ್ಮಮ್ಮ ಹಾಕಿದಾಗ ನಾನು ಬರುತ್ತೆ ನಮ್ಮ ಈ ಥರ ಸುತ್ತಿಡ್ತಾ ಇದೆ ಅಂತ ಕೇಳ್ತಾ ಇದ್ದೆ. ಗೊತ್ತೇ ಇಲ್ಲ ನಂಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. 2 ಎಲೆ ಬಂತು. ನಂಗೆ ನಿಜವಾಗ್ಲೂ ತೊಂಡೆ ಗಿಡದ ಎಲೆ ಅಂತಲೂ ಗೊತ್ತಾಗಲಿಲ್ಲ. ಆಮೇಲೆ ಇರಲಿ ಬಿಡು ನೋಡೋಣ ಅಂತ ಹಂಗೆ ಗ್ರೋತ್ ಆಯಿತು. ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಬಳ್ಳಿ ಇಷ್ಟುದ್ದ ಬಂದೇ ಬಿಟ್ಟಿದೆ. ಎಷ್ಟು ಬೇಗ ಬಂತು ಅಂತ. ಎಲ್ಲ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ, ಚಪ್ಪಲೆಲ್ಲ ತುಂಬ ಮಣ್ಣಾಗಿತ್ತು. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಈ ನಡುವೆ ಚಪ್ಪಲು ಶೂಗಳು ಯಾವುದು ವಾಶ್ ಮಾಡೋಕ್ಕಾಗಿರಲಿಲ್ಲ. ಅವನ್ನೆಲ್ಲ ಟೆರೆಸ್ ಮೇಲೆ ನೀರು ಹಾಕ್ಬಿಟ್ಟು ಬಿಟ್ಟು ಬಂದೆ. ಸಂಜೆ ಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಮತ್ತೆ ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ, ಅಡುಗೆ ಅದು ಇದು ಅಂತ ಹೇಳ್ಬಿಟ್ಟು. ನಮ್ಮ ಇಡೀ ದಿನ ನಮ್ಮ ಒಂದು ಸೆಲ್ಫ್ ಟೈಮ್, ನಮ್ಮ ಒಂದು ಮೀ ಟೈಮ್, ನಮ್ಮ ಒಂದು ಪರ್ಸನಲ್ ಟೈಮ್, ನಮ್ಮ ವರ್ಲ್ಡ್ ಪ್ರಪಂಚ ಎಲ್ಲ ಅಡುಗೆ ಮನೆ ಒಳಗೆ ಮುಳುಗೋಗುತ್ತೆ. ಯಾಕೆ ಅಂತಂದರೆ ತುಂಬ ಕೆಲಸ ಅಲ್ಲೇ ಇರುತ್ತೆ. ಸೊ ನನಗೂ ಕೂಡ ಹಂಗೆ ಅನಿಸುತ್ತೆ, ನಿಮ್ಗೂ ಹಂಗೆ ಅನಿಸುತ್ತಾ ಗೊತ್ತಿಲ್ಲ. ಅದನ್ನೆಲ್ಲ ನೆನೆಸ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ನಾ ಅಡುಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಗೋಂಗೂರು ಸೊಪ್ಪು ತೊಗೊಂಡು ಬಂದಿದ್ದೆ. ಅಲ್ಲಿಂದಾನೆ ನಿನ್ನೆ ಹೋಗಿದ್ವಲ್ಲ, ಅದ್ರದ್ದು ಚಿಕನ್ ಮಾಡೋಣ ಅಂದ್ಕೊಂಡೆ. ನೀವೇನೇ ವ್ರತಗಳಿಗೆಲ್ಲ ಒಂದು ತುಂಬ ಒಂದು ಶಕ್ತಿ ಇದೆ. ಯಾಕೆ ಅಂತಂದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ನೀವು ಮಾಡೋ ವ್ರತ, ನಿಮ್ಮ ಏಕಾಗ್ರತೆ, ನಿಮ್ಮ ಒಂದು ಇದು
ಪ್ರತಿಯೊಂದೂ ಅಷ್ಟೇ. ಸೊ ಹಾಗಾಗಿ ನಾವು ಅಂದ್ಕೊಂಡಂಗೆ ಎಲ್ಲ ಆಗಿಬಿಡತ್ತೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಹೆಂಗೆ ಅಂತಂದರೆ ಇಬ್ಬರು ಸಮ ಅನ್ನೋ ಒಂದು ಫೀಲಿಂಗ್ ಈ ಜನ್ರೇಷನ್ ಮಾತಾಡ್ತಾ ಇದ್ದೀನಿ. ಹಿಂದಿನ ಕಾಲದ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲೇ ಪತಿಯ ಪರಮೇಶ್ವರ ಆಗಿರ್ತಾಯಿದ್ರು. ಯಾಕೆ ಅಂತಂದರೆ ಆ ಸಿಚುವೇಶನ್ ಹಾಗಿತ್ತು. ಇವಾಗ ಗಂಡನೇ ಎಲ್ಲ ಆಗಿದ್ರು. ಯಾಕೆಂದರೆ ಹೆಣ್ಮಕ್ಳಿಗೆ ಎಜುಕೇಷನ್ ಇರಲಿಲ್ಲ, ಹೊರಗಡೆ ಎಲ್ಲೂ ದುಡಿಯೋಕ್ಕೆ ಬಿಡ್ತಾ ಇರಲಿಲ್ಲ, ಅವ್ರಿಗೆ ಒಂದು ಅಧಿಕಾರ ಇರ್ತಾ ಇರಲಿಲ್ಲ, ಒಂದು ಆಸ್ತಿ ಅಧಿಕಾರ ಆಗಿರಲಿ, ಮನೆ ನಿರ್ಧಾರದ ಮೇಲೆ ಆಗಿರಲಿ, ಒಂದು ಸ್ವಂತದ್ದು ಏನೋ ಬೇಕು ಅಂದ್ರೂ ಕೇಳೋದು ಅಥವಾ ಇದು ನನಗೆ ಬೇಕು ಅಂತ ಹೇಳುವಂಥ ಒಂದು ಸ್ವಾತಂತ್ರ್ಯನೂ ಕೂಡ ಹೆಣ್ಮಕ್ಳಿಗೆ ಯಾವುದೇ ಒಂದು ಇದರಲ್ಲೂ ಕೊಟ್ಟಿರಲಿಲ್ಲ. ಹಸ್ಬೆಂಡ್ ಇಲ್ಲ ಅಂದರೆ ಹೆಣ್ಣಿನ ಜೀವನ ಹೋಯಿತು ಅಂತಲೇ ಅರ್ಥ. ಆ ಥರ ಇದ್ದಿದ್ದ ಕಾಲದಲ್ಲಿ ಗಂಡನೇ ಎಲ್ಲ ಅನ್ನೋ ಒಂದು ಇದರಿಂದ ಅವ್ರ ಆಯಸ್ಸಿಗೆ ಒಂದು ಅವರು ಆರೋಗ್ಯಕ್ಕೆ ತುಂಬ ತುಂಬ ಫೋಕಸ್ ಮಾಡಿ ಹೆಣ್ಮಕ್ಳು ಅವ್ರಿಗೋಸ್ಕರನೇ ಜೀವನಾನ ಇಡ್ತಾಯಿದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ಅದೆಲ್ಲ ನಡೀತಾ ಇತ್ತು. ಬಟ್ ಈಗಿನ ಕಾಲದಲ್ಲಿ ಹಾಗಿಲ್ಲ, ಎಲ್ಲ ಬದಲಾಗಿದೆ. ಯಾಕೆಂದರೆ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಬಹುಶಃ ಆಗಿನ ಕಾಲದಿಂದ ಹೆಣ್ಮಕ್ಳು ಎಷ್ಟು ಫ್ರೀಡಮ್ ಕೊಟ್ಟಿದ್ರೆ ಅವರು ಏನೆಲ್ಲ ಸಾಧನೆ ಮಾಡ್ತಿದ್ರೋ ಗೊತ್ತಿಲ್ಲ. ಲೇಟಾಗಿ ಕೊಟ್ಟರು ಅವರು ತುಂಬ ಮುಂದೆ ಹೋಗ್ತಾ ಇದ್ದಾರೆ. ಒಂದು ಗಾಡಿ ಓಡಿಸೋದಿರ್ಬೋದು, ಒಂದು ಕಲಿಯೋದಿರ್ಬೋದು, ಒಂದು ಕೆಲಸ ಮಾಡೋದಿರ್ಬೋದು, ಮನೆ ನಿಭಾಯಿಸೋದಿರ್ಬೋದು, ಎಲ್ಲನೂ ಗಂಡು ಮಕ್ಕಳಿಗಿಂತ ಜಾಸ್ತಿ ಜವಾಬ್ದಾರಿಯಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನನಗೆ ಆ ಒಂದು ಆಲೋಚನೆಯಲ್ಲಿ ನಾನು ಯಾವಾಗಲೂ ಆ ಒಂದು ಇದರಲ್ಲೇ ಇರ್ತೀನಿ. ಅದೆಲ್ಲ ಯಾಕೆ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಇನ್ನು ಇವಾಗ ಗೋಂಗೂರು ಚಿಕನ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡಿಕೊಂಡೆ. ಬಟ್ ಇದು ಯಾಕೋ ಸೊಪ್ಪು ಅಷ್ಟು ಹುಳಿ ಇರಲಿಲ್ಲ. ಹುಳಿ ಇದ್ದಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಎಣ್ಣೆಗೆ ಸ್ವಲ್ಪ ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಉಪ್ಪು, ಟೊಮೊಟೊ, ಸ್ವಲ್ಪ ಸಾಫ್ಟ್ ಎಲ್ಲ ಆದಮೇಲೆ ಚೂರು ಖಾರದ ಪುಡಿ ಹಾಕಿ ಉಪ್ಪು ಹಾಕ್ಕೊಂಡು ಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫಸ್ಟು. ಅದಾದಮೇಲೆ ಗೋಂಗೂರು ಸೊಪ್ಪನ್ನ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಟ್ಟಿದ್ದೆ. ಆ ಪೇಸ್ಟನ್ನು ಈ ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದು. ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಸಪ್ರೇಟ್ ಆದಮೇಲೆ ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದ್ದರೆ ಅದನ್ನು ಹಾಕೋಬೋದು. ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಇನ್ನೊಂದು ಸರಿ ಕುದಿಸ್ಕೊಂಡ್ರೆ ಚಿಕನ್ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಗೋಂಗೂರು ಚಿಕನ್ ರೆಡಿ ಆಯಿತು. ಚಪಾತಿ ಜೊತೆ, ಅನ್ನದ ಜೊತೆ ತಿನ್ಬೋದು. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ನೋಡಿ, ಟೊಮೊಟೊ ಹಾಕಬೇಕು. ಬಟ್ ಈ ಸೊಪ್ಪಲ್ಲಿ ಯಾಕೋ ಹುಳಿ ಇರಲಿಲ್ಲ ಅಷ್ಟು ನನಗೆ. ಆ್ಯಕ್ಚುಲಿ ಗೋಂಗೂರು ಸೊಪ್ಪು ಹುಣಸೆ ಹಣ್ಣಿನ ಲೆವೆಲ್ಗೆ ಹುಳಿ ಇರಬೇಕು. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡಿದ್ದೆ. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ ಮಾಡು ಅಂತ ಕೇಳಿದ್ದು. ಮೊನ್ನೆನೇ ಎಣ್ಣೆ ಎಲ್ಲ ಹಾಕ್ಸ್ಕೊಂಬಂದಿದ್ವಲ್ಲ, ಸರಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಚಿಕನ್ ಎಲ್ಲ ತುಂಬ ಕಡಿಮೆ ಮಾಡೋದು, ಏನೋ ಅವ್ರಿಗೆ ಅದು ಸೊಪ್ಪಿತ್ತೆಲ್ಲ ತಿನ್ಬೇಕು ಅನ್ನಿಸ್ತು, ಹಾಗಾಗಿ ಮಾಡಿಕೊಟ್ಟೆ. ಬೆಳಗ್ಗೆಗೆ ಬೇಕಾದರೆ ಹಾಗೆ ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ಅಂತ. ಇನ್ನು ಪ್ರಗತಿ ಡ್ಯಾನ್ಸ್ ನೋಡ್ಕೊಂಡು ಕೂತ್ಕೊಂಡ್ವಿ.
ತುಂಬ ಕೆಲಸ ಇತ್ತು, ಅದನ್ನೆಲ್ಲ ಬಿಟ್ಬಿಟ್ಟು ಡ್ಯಾನ್ಸ್ ನೋಡ್ಕೊಂಡು ಕೂತ್ಕೊಂಡು ಮತ್ತೆ ಮಲ್ಕೊಂಡ್ಬಿಟ್ವಿ, ನಿದ್ದೆ ಬಂತು ಅಂತ. ಬೆಳಗ್ಗೆದ್ದು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಮ್ಮನೆಯವರು ರನ್ನಿಂಗ್ ಹೋದ್ರು, ನಾನು ಹೋಗ್ಬೇಕಾಯಿತು. ಜಸ್ಟ್ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಕೆಲಸ ಇತ್ತು ಅಡುಗೆ ಮನೇಲಿ. ರಾತ್ರಿ ಎಲ್ಲ ಹಂಗಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಡ್ಯಾನ್ಸಲ್ಲಿ ಹೋಗ್ಬಿಟ್ಟಿರ್ತೀನಿ ನಾನಂತೂ. ಇನ್ನು ಸರಿ, ಅಲ್ಲಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಾನು ಕೆಲಸ ಏನಾದರೂ ಮಾಡ್ಕೊಳ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಸ್ವಲ್ಪ ನಾನು ಬೆಳಗ್ಗೆ ಸ್ಕಿನ್ ಮತ್ತು ಹೇರ್ ಕೇರ್ಗೆ ಪ್ರತಿದಿನ ಆಮ್ಲೋ ಜ್ಯೂಸ್ ಕುಡಿತಾ ಇದ್ದೆ. ಆದರೆ ಅದನ್ನು ಡೈಲಿ ಮಾಡ್ಕೊಳ್ಳೋದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಒಂದು 7 ದಿನಕ್ಕೂ ಇಲ್ಲ 10 ದಿನಕ್ಕೂ ಒಂದು ಜ್ಯೂಸ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಹಸಿ ಅರಿಶಿನ ತರಿಸಿದ್ದೆ. ಇದಕ್ಕೇನಿಲ್ಲ, ಜಾಸ್ತಿ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಹಸಿ ಅರಿಶಿನ, ಅದಕ್ಕೆ ಕರಿಬೇವು, ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ ನೀರು ಹಾಕ್ಕೊಂಡು ಆ ಜ್ಯೂಸ್ನ ತೆಗೆದು ಒಂದು ಗ್ಲಾಸಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. 7 ರಿಂದ 10 ದಿನದಲ್ಲಿ ಖಾಲಿ ಮಾಡಬೇಕು. ತುಂಬ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಇಟ್ಕೊಂಬದು. ಬಟ್ ಅದು ಅಷ್ಟು ವರ್ಕ್ ಆಗಲ್ಲ. ಬೇಕಂದರೆ ಡೈಲಿ ಶಾರ್ಟ್ ಥರ ಸಣ್ಣದಲ್ಲಿ ಕುಟ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನೀರಲ್ಲಿ ಡೈಲ್ಯೂಟ್ ಮಾಡಿಕೊಂಡು, ನಾನು ಡೈಲಿ ಹಿಂಗೆ ಆಮ್ಲ ಜ್ಯೂಸ್ ಕುಡಿತೀನೋ ಹಾಗೆ ಸ್ವಲ್ಪ ಪೆಪ್ಪರ್ ಉಪ್ಪು ಹಾಕ್ಕೊಂಡು ಡೈಲ್ಯೂಟ್ ಮಾಡಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಮಾಡಿಕೊಂಡು ಕುಡಿಬೋದು. ಸ್ವಲ್ಪ ಕಷ್ಟ ಆಗುತ್ತೆ, ಅರಿಶಿನ ಮತ್ತು ಶುಂಠಿ ಕರಿಬೇವು ಎಲ್ಲ ಹಾಕಿರೋದಕ್ಕೆ ಫ್ಲೇವರ್ ತುಂಬ ಚೇಂಜ್ ಆಗುತ್ತೆ. ರುಚಿ ನೋಡೋಕ್ಕೋದ್ರೆ ನಾವು ಅಂದ್ಕೊಂಡಿರೋದು ನಮಗೆ ಸಿಗಲ್ಲ. ಸೊ ಹಾಗಾಗಿ ಇದನ್ನು ಡೈಲಿ ಕುಡಿಯೋಣ ಅಂತ ಹೇಳಿ ಮಾಡಿ ಇಟ್ಕೊಂಡೆ ನನಗೆ, ನನ್ನ ಮಗಳಿಗೆ. ಇನ್ನು ನಾನು ಯಾವತ್ತೂ ಭೀಮ್ ಅಮಾವಾಸ್ಯೆ ಮಾಡಿಲ್ಲ. ಯಾಕೆ ಅಂತಂದರೆ ನಾವು ಯಾರೋ ಮಾಡಿದ್ದಾರೆ ಅಂತಂದರೆ ಅದು ನಮ್ಮ ಅಮ್ಮನೋ ನಮ್ಮ ಅಜ್ಜಿನೋ ಮಾಡಿರಬೇಕು. ಅವ್ರು ಮಾಡಿಲ್ಲ ಅಂತ ಅಂದಾಗ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲ್ಲ. ಗೊತ್ತಿಲ್ದಲೇ ಇರೋದನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾನು ಮದುವೆ ಆದಾಗಿಂದ ಇಬ್ಬರು ಈಕ್ವಲ್ ಅಂತಲೇ ಹೇಳ್ಕೊಂಡು ಬಂದಿರೋದು. ನನ್ನ ಹಸ್ಬೆಂಡ್ ಮದುವೆ ಆಗಬೇಕಾದ್ರೆ ನಾನು ಹೇಳಿದ್ದೆ, ನೀನು ಹೋಗೇ ಬಾರೆ ಅಂದರೆ ನಾನು ಹೋಗೋ ಬಾರ ಅಂತೀನಿ ಅಂತ. ಅಂದರೆ ಜಸ್ಟ್ ಲೈಕ್ ಅವ್ರು ಸ್ಟಾರ್ಟ್ ಮಾಡಿದರು. ಅಂದರೆ ಅದೇನೋ ಪ್ರೀತಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಬಟ್ ನನಗದು ರೆಸ್ಪೆಕ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಅವಾಗ ನಾನು ಹೇಳಿದೆ, ನಾನು ಹೋಗೋ ಬಾರ ಅಂದರೆ ಚೆನ್ನಾಗಿರತ್ತೆ ಅಂತ. ಇಲ್ಲ ಅಂತ ಅಂದರು. ಮತ್ತು ನನಗೆ ಅಂದರೆ ನನಗೂ ಇಷ್ಟ ಆಗಲ್ಲ. ಅವತ್ತೇ ಮುಗೀತು. ಆ ಒಂದು ಕಾನ್ವರ್ಸೇಷನಲ್ಲಿ ಅವರು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಹಿಂದೆ ಮುಂದೆ ಗೊತ್ತಿಲ್ಲ. ಅವ್ರ ಮುಂದೆ ಇದ್ದಾಗ ನಾನು ಹೋಗು ಬಾ ಅನ್ನೋದು ಬೇರೆ, ಹೋಗೋ ಬಾರೋ ಅನ್ನೋದು ಬೇರೆ. ಅವರು ಅಷ್ಟೇ, ನನಗೆ ಹೋಗು ಬಾ ಅನ್ನೋದು ಬೇರೆ, ಹೋಗೇ ಬಾರೆ ಅನ್ನೋದು ಬೇರೆ. ಅಲ್ಲಿಂದ ನಮಗೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಇಬ್ರಿಗೂ ಹಂಗೆ ಮಾತಾಡ್ಕೊತ ಬಂದ್ವಿ. ಇನ್ನು ಇದು ಮಧ್ಯೆ ನಾನು ಹೇಳಬೇಕು, ಆ ಜ್ಯೂಸ್ದು ಏನು ಹಿಂಡಿ ತೆಗೆದ್ವಿ ಎಲ್ಲ ಪೌಡರು, ಅದನ್ನು ಬಿಸಾಕೋಕೆ ಹೋಗ್ಬೇಡಿ. ಜಸ್ಟ್ ಅದನ್ನ ಹಂಗೆ ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿದ್ರೆ ಆ ನೆರಳಲ್ಲೂ ಒಣಗುತ್ತೆ, ಬಿಸಿಲಲ್ಲೂ ಒಣಗುತ್ತೆ. ಒಣಗಿಸ್ಬಿಟ್ಟು ಪುಡಿ ಮಾಡಿ ಅದನ್ನು ಫೇಸ್ ವಾಶ್ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಬೆಸ್ಟ್ ಆಮ್ಲ, ಟರ್ಮರಿಕ್, ಕರಿಬೇವು, ಶುಂಠಿ ಎಲ್ಲ ಇದೆ, ಸ್ಕಿನ್ಗೆ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಈ ಮಸೂರ್ ದಾಲ್ದು ಅದು ಮಿಕ್ಸ್ ಮಾಡಿ, ಸ್ವಲ್ಪ ಹೆಸರು ಕಾಳೆಲ್ಲ ಹಾಕಿ ಪೌಡರ್ ಮಾಡಿ, ರೈಸ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಒಂದು ಫೇಸ್ ವಾಶ್ ಪೌಡರ್ನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಅದನ್ನ ಮಾತ್ರ ಬಿಸಾಕೋಕೆ ಹೋಗ್ಬೇಡಿ. ಇನ್ನು ಜ್ಯೂಸ್ನ ರೆಡಿ ಮಾಡಿಕೊಂಡು ಕುಡಿಯೋಕ್ಕೆ ಸ್ವಲ್ಪ ಕಷ್ಟನೇ. ಆದ್ರೇನು ಆಗ್ಲಕಾಯಿ ಜ್ಯೂಸ್ ಥರನೋ ಬೇವಿನಕಾಯಿ ಜ್ಯೂಸ್ ಥರ ಇರಲ್ಲ, ಕುಡಿಬಹುದು. ಹುಳಿಯಾಗಿ ಚೆನ್ನಾಗೇ ಇರುತ್ತೆ. ಇನ್ನು ಮದುವೆಗೆ ಮುಂಚೆಗೆ ನನ್ನ ಹಸ್ಬೆಂಡ್ಗೆ ನಾನು ಹೇಳಿದ್ದೆ, ನಾನು ಇದೇ ಥರ ಡ್ರೆಸ್ ಹಾಕ್ತೀನಿ, ಯಾವಾಗಲೂ ಸೀರೆ ಹಾಕ್ಬೇಕು, ಚೂಡಿದಾರ ಹಾಕಬೇಕು, ಇದರಲ್ಲೆಲ್ಲ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಅಂತ. ಇಲ್ಲ ನನಗೆ ಆ ಥರದ್ದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ನೀನು ಇಷ್ಟದಂಗೆ ನೀನು ಜೀವನನ ಕಳಿಬೋದು ಅಂತ. ಆಮೇಲೆ ನನಗೆ ಸ್ವಲ್ಪ ಕೋಪ ಜಾಸ್ತಿ ಅಂತಲೂ ನಾನು ಹೇಳಿದ್ದೆ. ಪರವಾಗಿಲ್ಲ, ನನಗೆ ಕೋಪ ಕಡಿಮೆ ಅಂತಲೇ ಹೇಳಿದ್ರು. ಬಟ್ ಇಷ್ಟು ವರ್ಷ ಏನಾಯಿತು, ನಾನು ಅವತ್ತು ಏನು ಹೇಳಿದ್ನೋ ಅದನ್ನ ಇವತ್ತುವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಈ ಥರ ಒಂದು ಬಂಧನ ಅನ್ನೋದು ಏನು ಗೊತ್ತಾ, ನಾವು ಪ್ಲ್ಯಾನ್ ಮಾಡಿದ್ದಲ್ಲ. ನಾವೇನೋ ಶ್ರೀಮಂತರು ಲೆಕ್ಕಾಚಾರ ಮಾಡಿ ಒಂದು ಬಂಧನನ ಕ್ರಿಯೇಟ್ ಮಾಡ್ತೀವಿ ಗೊತ್ತಾ, ಅದು ನಿಜವಾಗ್ಲೂ ಅದು ಆಗೋದಿಲ್ಲ. ಪ್ಲ್ಯಾನ್ ಮಾಡಿದರೆ ಬದುಕೇ ಅಲ್ಲ, ಅದು ಬಂದಂತೆ ಬದುಕು, ಅದೇ ನಿಜವಾದ ಬದುಕು. ನಮ್ಗೆ ಏನೋ ಬರುತ್ತೆ ಲೈಫಲ್ಲಿ, ಅದೇ ನಮ್ಮ ಬದುಕು. ಅದನ್ನು ಮಾಡ್ತಾ ಹೋಗಬೇಕು. ಪ್ರಶ್ನೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಹಾಗಾಗಿ ನಾನು ತುಂಬ ಒಳ್ಳೆಯವಳು ಅಂತ ಹೇಳೋದಿಲ್ಲ. ನಾನು ಕೂಡ ತಪ್ಪು ಮಾಡಿದ್ದೀನಿ. ಕೋಪದಲ್ಲಿ ಸಿಕ್ಕಾಪಟ್ಟೆ, ತುಂಬ ಚಿಕ್ಕ ವಯಸ್ಸಲ್ವಾ, ಆ ಒಂದು ಟೈಮಲ್ಲಿ ಎಲ್ಲನೂ ಮಾಡಿದ್ದೀನಿ. ಅದನ್ನು ನನ್ನ ಹಸ್ಬೆಂಡು ಯಾವುದೇ ಕಾರಣಕ್ಕೂ, ಕೆಲವೊಂದು ಸಿಚುವೇಷನಲ್ಲಿ ನೀವು ನೋಡಿರ್ಬೋದು, ಕೆಲವೊಬ್ಬರು ಚೀಪ್ ಮೆಂಟಾಲಿಟಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಯಾವ ಸಿಚುವೇಷನಲ್ಲಿ ಯಾವ ಪದಗಳನ್ನ ಬಳಸಬೇಕು, ಯಾವ ಸಿಚುವೇಷನಲ್ಲಿ ಅವ್ರು ಮಾಡಿರೋ ತಪ್ಪನ್ನು ಎತ್ತಿ ಮಾತಾಡಬೇಕಂತ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ನನ್ನ ಹಸ್ಬೆಂಡ್ ಇದುವರೆಗೂ ನಾನು ಹೇಳ್ತೀನಿ, ಎಷ್ಟೇ ಕೋಪದಲ್ಲಾಗಲಿ ಎಷ್ಟೇ ಜಗಳದಲ್ಲಾಗಲಿ, ನಾನು ಏನೋ ಮಾಡಿರೋ ತಪ್ಪನ್ನು ನೀನು ಇಂಥದ್ದು ಮಾಡಿದ್ದೆ ಅಂತ ಹೇಳಿ ನನಗೆ ಹರ್ಟ್ ಆಗೋ ಥರ ಯಾವುದೇ ಕಾರಣಕ್ಕೂ ಪೀಕ್ ಟೈಮಲ್ಲೂ ಆ ಒಂದು ಮ್ಯಾಟ್ರ್ಗಳನ್ನ ಎತ್ಕೊಂಡು ಮಾತಾಡಿರೋ ಅಂಥ ದಿನವೇ ಇಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಎಲ್ಲಿ ಸಹಾಯ ಮಾಡಬೇಕು, ಅವ್ರನ್ನ ಎಲ್ಲಿ ಕಾಪಾಡ್ಕೋಬೇಕು, ಅಥವಾ ಅವ್ರಿಗೆ ನಾನು ಏನೆಲ್ಲ ಮಾಡಬೇಕು ಅಲ್ಲಿ ನಾನು ತುಂಬ ಸ್ಟ್ಯಾಂಡರ್ಡಾಗಿ ಮಾಡ್ಕೊಂಡು ಹೋಗ್ತೀನಿ. ಕಾಲು ತೊಳೆದು ಅಲ್ಲಿ ನಾನು ಪ್ರೀತಿ ತೋರಿಸ್ಬೇಕು ಅಂತ ಇಲ್ಲ.
ಏನೋ ಹೇಳ್ತಾರಲ್ಲ ಭೀಮನಂತ ಗಂಡ ಬೇಕು ಅಂತ. ನನಗೆ ಯಾವ ಥರದ್ದು ಬೇಡ. ಆ್ಯಸ್ ಇಟ್ ಈಸ್ ಇವಾಗ ಹೆಂಗೆ ಸಿಕ್ಕಿದರು ಹಾಗೆ ನನ್ನ ಉಸಿರು ಹೋಗೋ ತನಕ ಅವ್ರು ಹಾಗೆ ಇದ್ದರೆ ಅಷ್ಟೇ ಸಾಕು ನಾನು ಕೇಳ್ಕೊಳ್ಳೋದು. ಅದಕ್ಕೆ ನಾನು ಏನೇನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಎಲ್ಲಿ ಅವ್ರಿಗೆ ಸಪೋರ್ಟ್ ಬೇಕು ಅಥವಾ ಎಲ್ಲಿ ನಾನು ಅವ್ರ ಜೊತೆ ನಿಂತ್ಕೋಬೇಕು ಅಥವಾ ಅದ್ರಲ್ಲಿ ನಾನು ಖಂಡಿತ ಕೊನೆ ತನಕ ನಾನು ಹಾಗೆ ಇರ್ತೀನಿ. ಸೊ ಅದಕ್ಕೋಸ್ಕರ ಯಾವುದೋ ಗೊತ್ತಿಲ್ಲದಲ್ಲೇ ಇರೋ ಇದನ್ನೆಲ್ಲ ಮಾಡಿ ನನಗೆ ಅಭ್ಯಾಸನೂ ಇಲ್ಲ, ನಾನು ಮಾಡೋದು ಇಲ್ಲ, ಅಥವಾ ಅದನ್ನು ತೋರಿಸ್ಕೊಬೇಕು ಅಂತಲೂ ಇಲ್ಲ. ನಾನು ಪ್ರೀತಿ ತೋರಿಸೋದೇ ಇಲ್ಲ. ನಾ ಆ ಥರ ಅದನ್ನು ಅವ್ರು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಂಗೆ ಖುಷಿ. ಅದೇ ಥರ ಅವರು ಇದ್ದಾರೆ, ನಾನು ಇರ್ತೀನಿ. ಮುಂದೆ ಹಿಂಗೆ ಇದ್ದರೆ ಅಲ್ಲೇ ನಮಗೆ ಭೀಮನ ಅಮಾವಾಸ್ಯೆ ಆಗೇ ಹೋಯ್ತಲ್ವ. ಯಾವತ್ತೂ 2 ಮನಸ್ಸುಗಳು ಬಿಟ್ಕೊಡೋದಕ್ಕೂ ರೆಡಿ ಇರಬೇಕು, ಬೇರೆಯವ್ರ ಮುಂದೆ ಬಿಟ್ಕೊಡ್ದಲ್ಲೇ ಇರೋಕ್ಕೂ ರೆಡಿ ಇರಬೇಕು. ಹಾಗಿದ್ರೆ ಮಾತ್ರ ಆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಅವ್ರು ರನ್ನಿಂಗ್ ಮುಗಿಸ್ಕೊಂಡು ಬರೋಷ್ಟರೊಳಗೆ ಜ್ಯೂಸ್ ರೆಡಿ ಮಾಡಿಕೊಂಡೆ. ಬಾಗಿಲೆಲ್ಲ ಪಾರ್ಕಿಂಗ್ ಎಲ್ಲ ತುಳಿದು ರಂಗೋಲೆ ಹಾಕಿ ಪ್ರೀತಮ್ ಎಲ್ಲ ಸ್ವಲ್ಪ ಟಾಯ್ಸ್ ಎಲ್ಲ ಅಲ್ಲಿ ಚೆಲ್ಲಿದ್ದ, ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿದೆ. ನಾನೆಲ್ಲ ಕ್ಲೀನ್ ಮಾಡಿ ಬರೋಷ್ಟರೊಳಗೆ ಅವನು ರೆಡಿಯಾಗಿ ಬಂದು ಕಸ ಗುಡಿಸ್ತಾ ಇದ್ದ. ನಾನು ಕಸ ಗುಡಿಸ್ತೀನಿ ಮಮ್ಮಿ ಅಂತ ಹೇಳಿ. ಎಷ್ಟು ಖುಷಿ ಆಗುತ್ತಲ್ವ ಇದನ್ನೆಲ್ಲ ನೋಡೋಕ್ಕೆ. ಬೆಳ್ಳುಳ್ಳಿ ಎಲ್ಲ ಹಾಕಿದ್ಯಾ ಕಸಿಗೆ? ಓ, ಈರುಳ್ಳಿ ಸ್ಟ್ಯಾಂಡ್ ಆ ಕಡೆ ತಳ್ಬಿಟ್ಟು ಕಸ ಗುಡಿಸ್ದಾ? ಬೆಳ್ಳುಳ್ಳಿ ಎಲ್ಲ ಉಂಡಿಸ್ಬಿಟ್ಟಿದ್ದಾನೆ. ಏನೋ ಇಷ್ಟಾದರೂ ಮಾಡಬೇಕು ಅಂತ ಮಾಡ್ತಾರಲ್ಲ, ಸೊ ಅದಕ್ಕೆ ಖುಷಿ ಪಡಬೇಕು. ಮತ್ತು ಆ ಟೈಮಲ್ಲಿ ಏನೋ ಸಣ್ಣ ಪುಟ್ಟದಾಗತ್ತೆ, ಆವಾಗ ಬೈಬಾರ್ದು. ಬೈದರೆ ಅವ್ರಿಗೆ ಮಾಡುವಾಗ ಅದೆಲ್ಲ ಆಗುತ್ತಲ್ವಾ, ಮತ್ತು ಅವ್ರು ಅಪ್ಸೆಟ್ ಆಗಿ ಮತ್ತೆ ಏನೂ ಮಾಡೋಕ್ಕೆ ಮುಂದಕ್ಕೆ ಬರೋದಿಲ್ಲ. ಹಂಗೆ ಮಾಡೇ ನಾವು ಮಕ್ಕಳೇನು ಮಾಡ್ದಂಗೆ ಮಾಡೋದು. ಎಲ್ಲ ಚಿಕ್ಕ ಮಕ್ಕಳೆಲ್ಲ ಕೆಲಸ ಮಾಡ್ತಾರಂತೆ, ಅದಕ್ಕೆ ಪ್ರೀತಮ್ ಕೆಲಸ ಮಾಡ್ತಾನಂತೆ. ಹೌದಾ ಮಗನೇ? ಆಮೇಲೆ ಚಾಕಿ ಮಾಡ್ತೀಯಾ? ಏ ಕಳ್ಳ, ಹೈಟ್ ಆದರೆ ಚಾಕಿ ಮಾಡ್ಬಿಡ್ತೀಯಾ? ನಿಂಗೆ ಚಾಕಿ ಇಷ್ಟನಾ? ಏಯ್ ಇಷ್ಟ ಇಷ್ಟ ಅಂತ ಇಷ್ಟ. ಮನೆಯೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ದ. ಅಕ್ಕಂದು ಅದು ಯಾರದು? ಅಕ್ಕಂದು ದುಪ್ಪಟ್ಟ ತಮ್ಮಂದು ಅಲ್ಲಿ ಇಟ್ಟಿರೋದು ಪಿಂಕ್ ಕಲರ್ದು. ಹಾಂ, ಯಾಕೆ ಕಾರ್ ಓಪನ್ ಆಗಿದ್ರೆ ಏನಾಗುತ್ತೆ? ನಾನೇ ರಂಗೋಲೆ ಬರೆಯಕ್ಕೆ ಅಂತ ಗುಡಿಸ್ಲಾ? ಬೇರೆದಿಲ್ಲ ಮಗನೆ, ಒಂದೇ ಇರೋದು. ಬೇರೆದಿಲ್ಲ, ಬಾ ಅಲ್ಲಿ. ನೀನು ಅಲ್ಲೆಲ್ಲ ಗುಡಿಸಿದ್ಯಾ, ನಾನು ಈ ಕಡೆ ಎಲ್ಲ ಗುಡಿಸ್ತೀನಿ. ಓಕೆನಾ? ಓಕೆ. ನಾವು ವ್ಲಾಗ್ನ ಎಂಡ್ ಮಾಡೋದಕ್ಕೂ ಮುಂಚೆಗೆ ನಿಮ್ಮ ಜೊತೆ ಒಂದು ಸಣ್ಣ ವಿಚಾರನ ಶೇರ್ ಮಾಡ್ಕೊಳ್ತೀನಿ. ಪ್ರಗತಿ ಮೇಲ್ಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ದಬ್ ದಬ್ ಅಂತ ಸೌಂಡ್ ಬರ್ಬೋದು, ಡಿಸ್ಟರ್ಬ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಮೈಕೆಲ್ಲ ಹಾಕ್ಕೊಂಡಿದ್ದೀನಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಪ್ರಗತಿಗೆ. ನಾನು ಹೇಳಲಿಲ್ವಾ ಅಪರ್ಚುನಿಟೀಸ್ ಸಿಗಬೇಕು ಅಂತ ಹೇಳಿ, ಆ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಸೊ ಹಂಗಾಗಿ ಅದನ್ನು ನಾನು ಬೆಸ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರ ಮೈಂಡಲ್ಲಿರೋದ್ರಿಂದ ಶಾರ್ಟ್ ಟೈಮಲ್ಲೇ ಒಂದು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡೋದು. ಅಂದರೆ ತುಂಬ ಗ್ಯಾಪ್ ಬೇರೆ ಆಯ್ತಲ್ವಾ, ಅಲ್ಲಿಂದ ನಾವು ಏನಾಯಿತು ಅಂದರೆ ಅಲ್ಲಿ ಶಿಫ್ಟ್ ಆಗಿ ಮತ್ತೆ ಇಮ್ಮಿಡಿಯೇಟಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು, ಯಾಕೆಂದರೆ ತುಂಬ ಗ್ಯಾಪ್ ಆಗಬಾರ್ದು ಅಂತ ಹೇಳಿ. ಗ್ಯಾಪ್ ಆದ ತಕ್ಷಣ ಏನಾಗುತ್ತೆ ಅಂತಾರೆ, ಬ್ರೇಕ್ ಬಿದ್ದುಬಿಡತ್ತೆ ಒಂದೊಂದ್ಸರಿ. ಅದು ನಂಗೆ ಇಷ್ಟ ಇರಲಿಲ್ಲ. ಪ್ರಗತಿಗೆ ನಾನು UKGಲಿ ಭರತನಾಟ್ಯಮ್ಗೆ ಜಾಯಿನ್ ಮಾಡಬೇಕಂತ ನನ್ನ ತಲೆಯಲ್ಲಿ ಬಂದಿದ್ದು. ಆವಾಗ ನಾನು ನನ್ನ ಹಸ್ಬೆಂಡ್ನ ಕೇಳಿದ್ದು ಅದೇನೆ,
ಟೈಮ್ ಪಾಸಿಗೆ ಸೇರಿಸ್ತೀನಿ, ಅಷ್ಟು ನಾನು ಫೋಕಸ್ಡ್ ಆಗಿ ಅಂದರೆ ಇವಾಗ ಏನೋ ಅಂತ ಹೇಳ್ತೀವಿ, ಏನೋ ಒಂದು ಎಕ್ಸಾಮ್ಸ್ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಅಥವಾ ಏನೋ ಒಂದು ಕಷ್ಟ ಬರ್ಬೋದು ಮಧ್ಯೆ, ಅದಕ್ಕೆಲ್ಲ ನಾನು ಮಧ್ಯೆ ಬಿಟ್ಬಿಡ್ತೀನಿ ಅನ್ನೋದು. ಒಂದು 6 ತಿಂಗಳು ಸುಮ್ಮನೆ ಫೀಸ್ ಕಟ್ಬಿಟ್ಟು ಆಮೇಲೆ ಬಿಟ್ಬಿಡೋದು, ಇದಕ್ಕಿಂತ ಸೇರಿಸ್ದಲ್ಲೇ ಇರೋದೇ ಬೆಸ್ಟು. ಇಲ್ಲ ಏನೇ ಆಗಲಿ, ಮುಂದೆ ಏನೇ ಬರಲಿ, ನಾನು ಒಂದು ಇದರಲ್ಲಿ ಇರ್ತೀನಿ, ನನ್ನ ಮಗಳಿಗೆ ಅದು ಫೈನಲ್ ಆಗಿ ತನಕ ಅದ್ರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಮಾಡಿಸ್ತೀನಿ ಅಂದರೆ ಮಾತ್ರ ಅದಕ್ಕೆ ಜಾಯಿನ್ ಮಾಡಿಲ್ಲ ಅಂದರೆ ಮಗುದು ಟೈಮ್ ವೇಸ್ಟು, ಮತ್ತು ಏನೂ ಕಲಿರಲಿಲ್ಲ ಅಂತ ಆಗ್ಬಿಡುತ್ತೆ. ಅಲ್ಕಿತ್ತಿಲ್ಲಿ ಇಲ್ಕಿತ್ತಲ್ಲಿ ಅಂತಂದ. ಅವಾಗ UKG ಜಾಯಿನ್ ಮಾಡಿದ್ವಿ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಟಾಪ್ ಆಯಿತು. ಯಾಕೆಂತಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಆ ಜಾಗ ಬಿಟ್ಬಿಟ್ಟು ನಮ್ಮ ಸ್ವಂತ ಮನೆಗೆ ಹೋದ್ವಿ. ಅಲ್ಲಿಂದ ಸುಮಾರು ಈ ಕೋವಿಡ್ ಎಲ್ಲ ಬಂದು ಅದೆಲ್ಲ ಆದಮೇಲೆ ಒಂದು 2 ವರ್ಷ 3 ವರ್ಷ ಗ್ಯಾಪ್ ಆಯಿತು. ಕಂಟಿನ್ಯೂಸ್ ಆಗಿ ಏನಾದರೂ UKGಯಿಂದ ಪ್ರಗತಿ ಪ್ರಾಕ್ಟೀಸ್ ಮಾಡಿದರೆ ಇವತ್ತು ಪ್ರಗತಿ ಡ್ರೀಮ್ನ ಇನ್ನೂ ಬೇಗ ರೀಚ್ ಮಾಡ್ಬೋದಾಗಿತ್ತು. UKG ಅಂತಂದರೆ 2.5 4.5 ವರ್ಷದಲ್ಲಿ ನಾನು ಹಾಕಿದ್ದು ಪ್ರಗತಿನ. ಆ ಒಂದು ಮಧ್ಯದ ಡ್ಯೂರೇಷನ್ ಅಲ್ಲಿ ನಾವು ಸ್ಟಾಪ್ ಮಾಡಿದ್ದಕ್ಕೆ ಇಷ್ಟು ಹಿಂದೆ ಬರಬೇಕಾಯ್ತು. ಇಲ್ಲಾಂದಿದ್ರೆ ಪ್ರಗತಿ ಇನ್ನೂ ಬೆಟರ್ ಆಗಿ ಇನ್ನೂ ಏನಾದರೂ ಮುಂದೆ ಹೋಗಿರ್ತಿದ್ರು ಅಂತ ನನ್ಗನ್ಸುತ್ತೆ. ಸೊ ಆ ಥರ ಮಗುಗೆ ಏನಾದರೂ ಜಾಯಿನ್ ಮಾಡ್ತೀನಿ ಅಂದರೆ ಫಸ್ಟ್ ಪೇರೆಂಟ್ಸ್ ಫಿಕ್ಸ್ ಆಗಿ ಇದನ್ನ ನಾನು ಮುಂದುವರಿಸ್ತೀನ ಬಿಡ್ತೀನ, ಮಧ್ಯ ನಮ್ಮ ಫೋಕಸ್ ಬಿಟ್ಟು ಅಂದ್ರೆ ಅವ್ರ ಫೋಕಸ್ ಬಿಟ್ಟಂಗೆನೆ. ಹಾಗಾಗಿ ಇವತ್ತು ನಂಗೆ ತುಂಬ 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 ಖುಷಿ ಆಗ್ತಾ ಇದೆ. ಒಂದು ಬಿಗ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ರಗತಿಗೆ. ಅದೇನು ಅಂತ ನಾನು ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ. ಸೊ ಅದಕ್ಕೆ ಪ್ರಗತಿ ಇದು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ನಡೀತಾ ಇದೆ. ಅವ್ರಿಗಿಂತ ಜಾಸ್ತಿ ನಾನೇ ಡ್ಯಾನ್ಸ್ ಮಾಡ್ತಿದ್ದೀನಿ, ನನಗೆ ಎಲ್ಲ ಬಂದ್ಬಿಟ್ಟಿದ್ದೇನೋ ಅನ್ನೋ ಥರ ನಾನು ಕೂತ್ಬಿಟ್ಟಿದ್ದೀನಿ. ಹಾಗಾಗಿ ಸೊ ಅದು ಆ್ಯಕ್ಚುಲಿ ಅದೆಲ್ಲ ಹೇಳಕ್ಕೆ ಬಂದಿದ್ದು ನಾನು. ಅದು ನಡೀತಾ ಇದೆ ಪ್ರಾಕ್ಟೀಸ್, ಓಕೆನಾ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ನನ್ನ ಚಾನಲ್ ಮುಖಾಂತರ ಈ ಒಂದು ಚಾನಲ್ ಕಂಟೆಂಟ್ ವಿಡಿಯೋದಲ್ಲಿ ಬೇರೆ ಏನಾದರೂ ವಿಚಾರ ಅಥವಾ ಮೋಟಿವೇಶ್ನಲ್ ಅಥವಾ ಏನಾದರೂ ನಿಮಗೆ ಹೇಳಬೇಕು ಅಥವಾ ಆ ಥರದ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕೇಳಿ. ಸೊ ನನಗೂ ಸ್ವಲ್ಪ ಮರ್ತಂಗೆ ಆಗಿದೆ, ಹಾಗಾಗಿ ಏನು ಬೇಕೋ ಅದನ್ನು ನಾನು ಟ್ರೈ ಮಾಡ್ತೀನಿ ನನ್ನ ವೇಯಲ್ಲಿ ನಾನು ನಿಮಗೆ ಕನ್ವೆ ಮಾಡೋದಕ್ಕೆ. ಮತ್ತು ನಂದು ಇನ್ನೊಂದು ಚಾನಲ್ ಹೇಳಿದೆ, ಲೈಫ್ ವಿತ್ ಪ್ರಗತಿ ಬಂದುಬಿಟ್ಟು ಅದನ್ನು ನಾನು ರೆಗ್ಯುಲರ್ ಆಗಿ ಅದು ವ್ಲಾಗ್ ಅಂತ ತೊಗೊಂಡು, ವ್ಲಾಗ್ ಅಂದರೆ ವಿಜುವಲ್ ಆಗಿ ನಾವೇನು ಡೈಲಿ ಮಾಡ್ತೀವೋ ಅದನ್ನು ಲಾಂಗ್ ಫಾರ್ಮೆಟಲ್ಲಿ ವಿಡಿಯೋ ಮಾಡಿ ಹಾಕೊಂಡು ಹೋಗೋದನ್ನು ವ್ಲಾಗ್ ಅಂತ ಹೇಳ್ತೀವಿ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಪೋರ್ಟ್ ಕೊಟ್ಟಂಗೆ ಅದಕ್ಕೂ ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಕೊಂಡು ಇದರೊಳಗೆ ಕಂಟೆಂಟ್ ಬೇಸ್ ಅಥವಾ ನೀವು ಸುಮಾರು ಜನ ಅಸ್ಥೆಟಿಕ್ ಕಂಟೆಂಟ್ ಮತ್ತು ರೆಸಿಪೀಸ್, ನನ್ನ ಒಂದು DIY ಮತ್ತು ಟಿಪ್ಸು, ಇದೆಲ್ಲ ತುಂಬ ಕಾಮಾಗಿ ಕುತ್ಕೊಂಡು ನೋಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಆ ಥರದ ರಿಲೇಟೆಡ್ ವಿಡಿಯೋಸ್ ಇದರಲ್ಲಿ ಬರುತ್ತೆ. ಇನ್ನು ನನ್ನ ರೆಗ್ಯುಲರ್ ಲೈಫ್ ಹೆಂಗಿದೆ, ನನ್ನ ಫ್ಯಾಮಿಲಿ ಜೊತೆ, ನನ್ನ ಮಕ್ಕಳ ಜೊತೆಗೆ, ಆಮೇಲೆ ಹೋಮ್ ಸ್ಕೂಲಿಂಗ್ ಬಗ್ಗೆ ನನಗೆ ಏನೇ ಕನ್ವೆ ಮಾಡೋಕ್ಕೋದ್ರೂ ಅದು ಸರಿಯಾಗಿ ಕನ್ವೆ ಆಗಲಿಲ್ಲ. ಬಟ್ ನಾನು ಕನ್ವೆ ಮಾಡಬೇಕು ಅನ್ನೋದು ನನಗಿಲ್ಲ. ಅವ್ರ ಗ್ರೋತ್ ಏನಾಗುತ್ತೆ ನೋಡ್ತೀವಿ, ನಾವೂ ಇರ್ತೀವಿ ಅಂತ ಕಮೆಂಟ್ಸ್ ಮಾಡಿದವರು ಇದ್ದಾರೆ. ಹಂಗೆ ನೀವು ನೋಡ್ಬೇಕಂದ್ರೆ ಆ ಚಾನಲ್ ನೋಡಿ, ಇದ್ರೊಳಗೆ ಇದು ಬರುತ್ತೆ ಅದ್ರೊಳಗೆ ಅದು ಬರುತ್ತೆ ಅಂತ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಇನ್ನು ನಾವು ಒಂದು ಜಾಗಕ್ಕೆ ಹೋಗಿದ್ವಿ, ಸೂಪರ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಸಖತ್ತಾಗಿತ್ತು. ನಿಮ್ಮ ಮಕ್ಳಿಗೆ ಏನಾದ್ರು ಆ ಜಾಗ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದರೆ ಮೊದಲು ಆ ವಿಡಿಯೋನ ನೋಡಿ, ಆ ಜಾಗ ಕರ್ಕೊಂಡು ಹೋಗ್ಬಾರ್ದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆಮೇಲೆ ನೀವು ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಅದು ಫ್ರೀಯಾಗಿ ಹೆಂಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ, ಓಕೆನಾ. ಲೈಫ್ ವಿತ್ ಪ್ರಗತಿ ಅಂತ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರೆಲ್ಲ ಆ ಚಾನಲ್ ನೋಡಿಲ್ಲ ಆ ಚಾನಲ್ನು ನೋಡಿ. ಈ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ, ಪ್ರೀತಿ ಕೊಟ್ರಿ, ಅದೇ ಥರ ಆ ಚಾನಲ್ಗೂ ಕೂಡ ಸಪೋರ್ಟ್ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.